ಬಾಸ್ ಇದ್ರಲ್ಲಿ 4 ಟನ್ ಗಂಧದ ಮರ ಇದೆ, ಪಕ್ಕಾ ಕಚ್ಚಾ ಮಾಲು. ಇದ್ರಲ್ಲಿ 10 ಲಕ್ಷ ರೂಪಾಯಿ ಇದೆ, ನೀವೇ ಸಾಕ್ಸ್ಕೊಡ್ಬೇಕು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು. ಬಾಸ್, ಈ ಸ್ಯಾಂಡಲ್ವುಡ್ ಡೀಲ್ ಏನೋ ಇಷ್ಟೊಂದು ಸಲೀಸಾಗಿ ಒಪ್ಕೊಂಡ್ರಿ, ಆದ್ರೆ ಇದನ್ನ ಅಷ್ಟೇ ಸಲೀಸಾಗಿ ಟ್ರಾನ್ಸ್ಪೋರ್ಟ್ ಮಾಡೋದು ಹೆಂಗೆ ಬಾಸ್? ಆ ರಾಮಾಯಣ ರಘು ಬೇರೆ ನಾವು ಹೋಗೋ ರೂಟ್ಗೆಲ್ಲ ಗೇಟ್ ಹಾಕಿ ಬಿಜಾನ್ ರೋದ್ನೆ ಕೊಡ್ತಿದಾನಲ್ಲ. ಆ ರಾಮಾಯಣ ರಘು ಯಾವುದೇ ರೂಟ್ ಗೇಟ್ ಹಾಕಿದ್ರು ಅದ್ರಿಂದ ಹೆಂಗ್ ಜೂಟ್ ಆಗ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಗೊತ್ತಾ? ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಇವ್ ನಿನ್ ಗಂಡ ಅನ್ನೋದು ನಮಗ್ ಗೊತ್ತಿಲ್ಲ. 1 ಲೀಟರ್ ನಂದಿನಿ ಹಾಲು ಕೊಡ್ತಾರೆ ಇದಾನೆ. ಇವ್ ನಿನ್ ಗಂಡ ಏನೇ? ಹಲೋ ಬಸ್ಸಾಕು ಮೈಸೂರು ರೋಡ್ನಲ್ಲಿ ಮರ ಸಾಕ್ಸಾಯನೆ ಸರ್. ಅವನ್ನ ಮಾತ್ರ ಬಿಡಬೇಡಿ ಸರ್. ಬಸ್ ಹಾಕ್ರ ಮೈಸೂರೊಳಗೆ ನಾಕ ಬಂದಿನ ಹಾಕ್ರ. ಈಗ ರಾಮಾಯಣರಿಗೂ ಕಾನ್ಸಂಟ್ರೇಷನ್ ಎಲ್ಲ ಮೈಸೂರು ರೋಡ್ ಕಡೆ ಇರುತ್ತೆ. ಆ ಮೈಸೂರಲ್ಲಿ ನಾವು ಗಂಧದ ಮರ ಸಾಗಿಸ್ತೀವಿ ಅಂತ ಲಾಕ ಬಂದಿ ಹಾಕೊಂಡ್ ಕಾಯ್ತಾ ಇರ್ತಾನೆ. ನಾವೀಗ ಆರಾಮ ಕನಕಪುರ ರೋಡಲ್ಲಿ ಗಂಧದ ಮರ ಸಾಗಿಸ್ಬೋಣ. ಹೇಗೆ? ಥಿಂಕಿಂಗ್ ಫಾಲೋ ಮೀ. ಡೌಟ್ ಸ್ಟಾಪ್. ಆ ಬಸಕ್ಕು ಖತರ್ನಾಕು ಖಿಲಾಡಿ. ಅವನೇ ನಮ್ಗೆ ಫೋನ್ ಮಾಡ್ದಂಗ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟು ನಮ್ಮನ್ನೆಲ್ಲ ಮೈಸೂರು ರೋಡಕ್ಕೆ ಕಳಿಸ್ಬಿಟ್ಟು ಗಂಧದ ಮರನ ಕನಕಪುರ ರೋಡಲ್ಲಿ ಸಾಗಿಸ್ಬಿಟ್ರೆ ವಾ, ಏನ್ ತಲೆ ಸರ್ ನಿಮ್ದು? IPS ಜಸ್ಟ್ ಫೇಲ್ ಕಣೋ. ಏಯ್, ನಾಕ ಬಂದಿನ ಕನಕಪುರ ರೋಡ್ಗೆ ಶಿಫ್ಟ್ ನಾವೇ ಕಿಲಾಡಿ ಅಂದ್ರೆ ಆ ನನ್ನ ಮಗ ಕಿಲಾಡಿ ಅಂಕ ಕಿಲಾಡಿ. ನಾವೇ ಅವನ್ಗೆ ಇನ್ಫಾರ್ಮೇಶನ್ ಕೊಟ್ವಿ ಅಂತ ಅವನಿಗೆ ಗೊತ್ತಾಗಿ ಅವನ್ ನಾಕಾ ಬಂದಿನ ಮೈಸೂರು ರೋಡಿಂದ ಕನಕಪುರ ರೋಡಿಗೆ ಶಿಫ್ಟ್ ಮಾಡ್ಬಿಟ್ಟಿರ್ತಾನೆ. ಅದಕ್ಕೆ ನಾವೀಗ ಅವನಿಗೊಂದು ಸೂಪರ್ ಟ್ವಿಸ್ಟ್ ಕೊಡೋಣ. ನಾವು ಮೊದ್ಲು ಅನ್ಕೊಂಡಿದ್ ಪ್ರಕಾರ ನಮ್ ಗಂಧದ ಮರನ ಮೈಸೂರು ರೋಡಲ್ಲೇ ಬಿಡೋಣ. ಚೇಂಜ್ ದ ರೂಟ್ ಟು ಒರಿಜಿನಲ್ ರೂಟ್. ಬಸಕ್ಕು ಮೈಸೂರಲ್ಲಿ ಗಂಧದ ಮರ ಸಾಗಿಸ್ತೀನಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನಾನು ಅವನಿಗಿಂತ ಕಿಲಾಡಿ ಕನಕಪುರ ರೋಡಲ್ಲಿ ನಾಕಬಂದಿ ಆಗ್ತೀನಿ ಅಂತ ಅವನಿಗೆ ಗೊತ್ತಿರುತ್ತೆ. ಅದಕ್ಕೆ ಅವನು ಮೈಸೂರಲ್ಲೇ ಗಂಧದ ಮರ ಸಾಗಿಸ್ಬಿಡ್ತಾನೆ. ಅದಕ್ಕೆ ಈಗ ಮೈಸೂರು ರೋಡಲ್ಲಿ ನಾಕಬಂದಿ ಹಾಕೋ ಸರ್. ಎರಡೂ ಕಡೆ ಹಾಕ್ರೋ ನಾಕ ಬಂದಿ. ಯಾಕ್ ಬಾಸ್, ಏನಾಯ್ತು? ಆ ರಾಮಾಯಣ ರಘು ಅತಿ ಬುದ್ಧಿ ಉಪಯೋಗಿಸಿ ಮೈಸೂರು ರೋಡ್ ಕನಕಪುರ ರೋಡ್ 2 ಕಡೆ ನಾಕ ಬಂದಿ ಹಾಕ್ಬಿಟ್ರೆ ಏನ್ ಮಾಡೋದು ಬಾಸ್? ಇನ್ನೊಂದ್ ಲಾರಿಲ ಆ ಜಾಲಿ ಮರ ಇದೆಯಲ್ಲ ಅದನ್ನ ತರ್ಸ್ಬಿಟ್ಟು ಆ ಜಾಲಿ ಮರಕ್ಕೆ ಗಂಧದ ಪರ್ಫ್ಯೂಮ್ ಹೊಡಿಯೋಣ. ಈ ಗಂಧದ ಮರಕ್ಕೆ ಸಗಣಿ ಬಳದ್ ಬಿಡೋಣ. 2 1 by 1 ಹಿಂದಿಂದೆ ಬಿಡೋಣ. ಅವ್ನ್ ಏನ್ ಮಾಡ್ತಾರೋ ನೋಡೇ ಬಿಡೋಣ. ತರ್ಸಿ. ಶ್ರೀಗಂಧದ್ದೇ ಸರ್, ಗಂಧದ ಮರ ಸರ್, ಗಂಧದ ಮರ. ಇದು ಗಂಧ ಅಲ್ಲ ಕಣ. ಏನ್ ಹೇಳ್ತಾ ಇದ್ದೀರಾ ಸರ್? ಮುನ್ಸೋ, ಗಂಧನೇ ಸರ್. ಇದು ಜಾಲಿ ಮರ ಕಣೋ. ಆ ಬಸಕ್ಕು ಈ ಜಾಲಿ ಮರಕ್ಕೆ ಗಂಧದ್ದು ಪರ್ಫ್ಯೂಮ್ ಹಾಕ್ಬಿಟ್ಟಿದ್ದಾನೆ. ನಮಗೆ ಡಚಕ್ಕ. ಬಸಕ್, ಈ ಲಾರಿಯಿಂದ ಇನ್ನೊಂದು ಲಾರಿ ಇರ್ಬೇಕಲ್ಲ? ಇದೆ ಸರ್. ಅದು ಮರದ ಲಾರಿ ಅಲ್ವಾ? ಅದ್ರೊಳಗಿಂದ ಒಂದು ಪೀಸ್ ತಾಂಬರ. ಓಕೆ ಸರ್. ಅದರಿಂದ ಲಾರಿ ಸರ್ ಇದು ಸಗಣಿ ವಾಶ್ ಸರ್. ಗಬ್ಬು ಪರಿಮಳ ಕಣೋ, ಪರಿಮಳ. ಈ ಲಾರಿನ ಸೀಸ್ ಮಾಡ್ರೋ. ಅವನು ಬಸಕ್ಕಣೋ ಈ ಗಂಧದ ಮರಕ್ಕೆ ಸಗಣಿನ ಮೆತ್ಬಿಟ್ಟು ನಮ್ ಕಿವಿಗೆ ಹೂವಕ್ಕೆ ನೋಡ್ತಾನೆ. ಈ ಲಾರಿನ ಸೀಸ್ ಮಾಡಿ ಈ ಲಾರಿನ ಬಿಟ್ಬಿಡಿ. ಏನ್ ಐಡಿಯಾ ಸರ್ ನಿಮ್ದು? ನೀವು ಆಯ್ತು ಸರ್, ಸರಿ ಸರ್. ಗಾಡಿ ಸೀಸ್ ಮಾಡ್ರು, ಈ ಗಾಡಿ ಬಿಟ್ಕೊಂಡ್ರು. ನಂಗೆ 100% ಗೊತ್ತಿತ್ಕೊಳ್ಳೋ ನೀನ್ ಹಿಂಗೇ ಮಾಡ್ತೀಯ ಅಂತ. ಅದಕ್ಕೆ ನಾನ್ ಗಂಧದ ಮರ ತರನೇ ಸಾಗಿಸ್ದೆ, ಸಗಣಿ ಮರ ತರನೇ ಸಾಗಿಸ್ದೆ. ಹಾಗಾದ್ರೆ ಇದು ಬಸಕ್ ಏನೋ ನೀನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂದ್ಬಿಟ್ಟು ಈ ಸಲ ಸ್ಟ್ರೈಟ್ ಮುಖಕ್ಕೆ ಸಗಣಿನೇ ಬೆಳೆದ್ಬಿಟ್ಟಲ್ಲ. ಯಾಕೋ ಬಸಕ್ ಯಾವಾಗ್ಲೂ ಟ್ವಿಸ್ಟ್ ಕೊಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತಮ್ಮ. ಕೆಲಸ ಟ್ವಿಸ್ಟ್ ಕೊಡದೇ ಇರೋದೇ ಟ್ವಿಸ್ಟ್ ಆಗ್ಬಿಡುತ್ತೆ. ಇವಾಗ ಕೊಟ್ನಲ್ಲ ಹಂಗೆ ಹೆಂಗೆ? ಬಸಕ್. ಓಕೆ ಬಾಯ್, ಸಿ ಯು.
ಏನ್ ಗೊತ್ತಿಲ್ಲ ಹಿಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಲ್ಲ, ನನ್ ಮನೆ ಸಿಗರೇಟ್ ಕೊಡಲ್ಲ. ಹೇಳಿಲ್ಲ ಅಂದ್ರೆ ನನ್ ಮನೆ ತಲೆ ಬುಡ ಹೊಡೆದಾಕ್ಬಿಡ್ತೀನಿ. ನಿಲ್ಸ್ರು, ನಾನು ಒಂದ್ಸಲಿ ಹೊಡೆದಿದ್ದಕ್ಕೆ ಅವ್ನ್ ಗಜಿನೇ ಆಗ್ಬಿಟ್ಟಿದ್ದಾನೆ. ನೀನ್ ಇನ್ನ ಹೊಡೆದವನ ಅನ್ನಿಯನ್ ಮಾಡಬೇಡ್ವೋ. ಆ ಪೇಪರ್ ಕಟ್ಟಿಂಗ್ ಎಲ್ಲ ತೋರ್ಸಿದ್ರೇನು? ಹಂಗಾನ ಬಾಯ್ ಬಿಟ್ಟು ಸಾಯ್ತಾರ ನೋಡೋಣ. ಸಿಬಿಐ ಬಂದು ಎಸ್ಕೇಪ್ ಜಲ್ದಿ ಅವನ ಮೇಲೆ ಹಾಕೋ. ಎಲ್ಲ ಓಡ್ರಿ. ಡ್ಯಾಡಿ, ನನ್ನ ಮಗ ಇವತ್ತವ ಕೋಡ್ ಕೊಟ್ಬಿಟ್ಟು ನಮ್ ಪ್ರಾಣ ತೆಗಿತಾವನಲ್ಲಪ್ಪ. ಲೋಪರ್ ಅಲ್ಕ ಡರ್ಟಿ ಡ್ಯಾಡಿ, ನೀನು ಸ್ವಂತ ಮಗನ್ನ ಹಾಳು ಮಾಡ್ಬಿಟ್ಟಿಯಲ್ಲೋ. ಸಿಬಿಐ ಅವ್ರ ಬೇರೆ ನಮ್ಮನ್ನ ಅಟ್ಟಿಸ್ಕೊಂಡು ಸಾಯ್ತಾರಲ್ಲಪ್ಪ. ಲೋಪರ್ ನನ್ನ ಮಗ ಈ ಡ್ಯಾಡಿ ಮಾಡಿರೋ ಕೆಲ್ಸಕ್ಕೆ ನೀನೆಲ್ಲ ಓಡಾಗ್ಬಿಟ್ಟಿಯ ನನ್ನ ಮಗನ ಲೋಪರ್. ಮೈ ಡಿಯರ್ ಸೆಕ್ರೆಟರಿ ಡಾನ್ ಪಲ್ಯ, ಈಗ ನಿನ್ ಮುಂದೆ ಒಂದ್ ಟೈರ್ ಬರುತ್ತೆ. ಆ ಟೈರ್ ಒಳಗಡೆ ಒಂದ್ ಬಾಡಿ ಇರುತ್ತೆ. ಆ ಬಾಡಿನೇ ಮಿಸ್ಟರ್ ಇಂಡಿಯಾ. ಸಿಬಿಐ ಏನವರು ನನ್ನ ಹಿಂದೆ ಬಿದ್ದಿದ್ದಾರೆ. ಅದಕ್ಕೆ ನಾನು ವೆಡ್ನೆಸ್ಡೇನೆ ಒಂದು ಸೇಫ್ ಅಂಡ್ ಸೀಕ್ರೆಟ್ ಜಾಗಕ್ಕೆ ಬಂದು ಸೆಟ್ಲ್ ಆಗ್ಬಿಟ್ಟಿದೀನಿ. ಅದಕ್ಕೆ ಈ ಡೀಲ್ನ ನಿನಗೆ ಒಪ್ಪಿಸ್ತಾ ಇದ್ದೀನಿ. ಆದಷ್ಟು ಬೇಗ ಅವನ ಹತ್ರ ಇರೋ ಸೀಕ್ರೆಟ್ ಕೋಡ್ ನ ಬಾಯಿ ಬಿಡಿಸಿ ನನಗೆ ಫೋನ್ ಮಾಡಬೇಡ. ನಾನೇ ನಿನಗೆ ಫೋನ್ ಮಾಡ್ತೀನಿ. ಅಂಡರ್ಲೈನ್. ಸಿಬಿಐನವರು ನನ್ನ ಫೋನ್ ನ ಟ್ಯಾಪ್ ಮಾಡ್ತಿರ್ತಾರೆ. ಅದಕ್ಕೆ ಕಾಲಿಗೆ ಒಂದೊಂದು ಸಿಮ್ ಕಾರ್ಡ್ ನ ಚೇಂಜ್ ಮಾಡ್ತಾ ಇರ್ತೀನಿ. ನಾನೇ ನಿನಗೆ ಅವಾಗ ಕಾಲ್ ಮಾಡ್ತೀನಿ. ಇನಿಮೇಲ್ ನಂದು ಒನ್ಲಿ ಔಟ್ ಗೋಯಿಂಗ್, ನೋ ಇನ್ಕಮಿಂಗ್. ಹೇಳಿದ ಕೆಲಸ ಕರೆಕ್ಟ್ ಆಗಿ ಮಾಡು. ಗುಡ್ ಬೈ.